ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಇಎದವರು ಇಂದು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಫೇಸ್ ಮಾಡ್ತಿರುವಂತಹ ಒಂದು ದೊಡ್ಡ ಪ್ರಾಬ್ಲಮ್, ಅದಕ್ಕೆ ಸೊಲ್ಯೂಷನ್ ಅನ್ನು ನೀಡಿದ್ದಾರೆ. ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ತಪ್ಪದೆ ಲೈಕ್ ಮಾಡಿ. ಹಾಗೆ ಈ ಚಾನಲ್ಗೆ ಮೊದಲವರೆಗೆ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ಈಗ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ, ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಸ್ಯಾಟ್ಸ್ ಐಡಿ ರಿಲೇಟೆಡ್ ಏನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರು, ಅದಕ್ಕೆ ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ತುಂಬಾ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಮ್ಮ ಸ್ಯಾಟ್ಸ್ ಐಡಿ ಫೆಚ್ ಆಗ್ತಾ ಇಲ್ಲ, ಸ್ಯಾಟ್ಸ್ ಐಡಿ ಫೆಚ್ ಆದ್ರೂ ಕೂಡ ನಮ್ಮ ಸ್ಟಡಿ ಡೀಟೇಲ್ಸ್ ಕರೆಕ್ಟ್ ಆಗಿಲ್ಲ, ಕೆಲವು ಮಿಸ್ಟೇಕ್ಗಳು ಇದಾವೆ, ಈ ರೀತಿ ಹೇಳ್ತಾ ಇದ್ರು. ಸೊ ಈ ರೀತಿ ಪ್ರಾಬ್ಲಮ್ ಎಲ್ಲ ಏನಿತ್ತು ಅದಕ್ಕೆ ಸೊಲ್ಯೂಷನ್ ಅನ್ನ ನೀಡಿದ್ದಾರೆ. ಯಾಕಂತ ಹೇಳಿದ್ರೆ, ಹಲವಾರು ವಿದ್ಯಾರ್ಥಿಗಳು ಒಂದೇ ಬೋರ್ಡ್ ಸ್ಟಡಿ ಮಾಡಿಲ್ಲ, ಬೇರೆ ಬೇರೆ ಬೋರ್ಡ್ಗಳಲ್ಲಿ ಸ್ಟಡಿ ಮಾಡಿದ್ದಾರೆ. ಅದೇ ರೀತಿ ಕೆಲವು ವಿದ್ಯಾರ್ಥಿಗಳು ಅವರ ಸ್ಯಾಟ್ಸ್ ಐಡಿಯನ್ನ ಪ್ರೊವೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ರೀತಿ ಏನಾದ್ರು ಪ್ರಾಬ್ಲಮ್ ಅನ್ನ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ರೆ, ಅದ್ರ ನಂತರ ಈಗ ಕರ್ನಾಟಕ SSLC ಬೋರ್ಡ್ ಅಂಡರ್ ಕೂಡ 2016 ಮತ್ತು 2017 ಅಥವಾ ಅದಕ್ಕಿಂತ ಹಿಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಟಡಿ ಮಾಡುವಂತಹ ವಿದ್ಯಾರ್ಥಿಗಳಿದ್ದಾರೆ. ಅವ್ರದ್ದು ಕೂಡ ಸ್ಯಾಟ್ಸ್ ಐಡಿಯಲ್ಲಿ ವಿದ್ಯಾರ್ಥಿಗಳ ಸ್ಟಡಿ ಡೀಟೇಲ್ಸ್ ಕರೆಕ್ಟ್ ಆಗಿ ಅಪ್ಡೇಟ್ ಆಗಿಲ್ಲ, ಅಥವಾ ವಿದ್ಯಾರ್ಥಿಗಳ ಸ್ಟಡಿ ಡೀಟೇಲ್ಸ್ ನಮ್ಮ ಕೆದವರಿಗೆ ಸಿಗ್ತಾ ಇಲ್ಲ. ಈ ರೀತಿ ಪ್ರಾಬ್ಲಮ್ ಅನ್ನ ಯಾವ್ದಾದ್ರು ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ರೆ ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅದಂದ್ರ ವಿದ್ಯಾರ್ಥಿಗಳ ಸೆಕೆಂಡ್ PUC ಮಾರ್ಕ್ಸ್ ಅಥವಾ ಕ್ಲಾಸ್ 12 ಮಾರ್ಕ್ಸ್ ಅನ್ನ ಡೈರೆಕ್ಟ್ ಆಗಿ ಬೋರ್ಡ್ ಇಂದ ಪಡೆದುಕೊಳ್ತಾರೆ. ಅದಕ್ಕೋಸ್ಕರ ಸ್ಯಾಟ್ಸ್ ಐಡಿಯಿಂದ ಸ್ಟಡಿ ಡೀಟೇಲ್ಸ್ ಕರೆಕ್ಟ್ ಆಗಿ ಫೆಚ್ ಆಗದೆ ಇದ್ರೂ ಕೂಡ ನೀವು ಸ್ಯಾಟ್ಸ್ ಐಡಿಯನ್ನ ಎಂಟರ್ ಮಾಡದೆ ನೆಕ್ಸ್ಟ್ ಪೇಜ್ಗೆ ಹೋಗ್ಬೋದು ಅಂತ ಹೇಳಿದ್ದಾರೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಸೊ ನೆಕ್ಸ್ಟ್ ಪೇಜ್ಗೆ ಹೋದ ನಂತರ ಅಲ್ಲಿ ಸ್ಟಡಿ ಡೀಟೇಲ್ಸ್ ಏನಿರುತ್ತೆ ಅಲ್ಲಿ ನೀವಾಗೆ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಕ್ಲಾಸನ್ನು ಇಂತಹ ಇಯರ್ನಲ್ಲಿ ಇಂಥ ಸ್ಕೂಲ್ನಲ್ಲಿ ಸ್ಟಡಿ ಮಾಡಿದನ ಈ ರೀತಿ ನೀವಾಗೆ ಎಂಟರ್ ಮಾಡೋದಿರುತ್ತೆ. ಎಂಟರ್ ಮಾಡಿ ಅದರ ನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಬಟ್ ಈ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡೋದ್ರಿಂದ ತುಂಬ ವಿದ್ಯಾರ್ಥಿಗಳಿಗೆ ರಿಲೀಫ್ ಫೀಲ್ ಆಗಿರುತ್ತೆ. ಸೊ ನಿಮಗೇನು ಅನಿಸ್ತು ಈ ವಿಷಯವನ್ನು ತಿಳಿದುಕೊಂಡು, ಅಥವಾ ಬೇರೆ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.